ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ದತ್ತನ ಪ್ರಾಣವನ್ನು ಉಳಿಸಲು ಹೋಗಿ ಆಸ್ಪತ್ರೆ ಸೇರಿರುವಂತಹ ದೃಷ್ಟಿ ಈಗಾಗಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದಿರುವಂತಹ ಸಮಯದಲ್ಲಿ ದತ್ತನು ತುಂಬ ಪ್ರೀತಿಯಿಂದ ಅವಳನ್ನು ಬರಮಾಡಿಕೊಂಡು, ನನ್ನ ಜೀವ ಮತ್ತು ಜೀವನವನ್ನು ಎರಡನ್ನೂ ನೀನು ಕಾಪಾಡಿದ್ದೀಯಾ ಅಂತ ದೃಷ್ಟಿಯನ್ನು ತಬ್ಬಿಕೊಂಡು ಈಗಾಗಲೇ ಅವಳ ಮುಂದೆ ಅವನ ನೋವಿನ ಅಂದರೆ ಅವನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಾನೆ ಅಂತಲೇ ಹೇಳ್ಬೋದು. ಮತ್ತು ಇದೇ ವಿಚಾರವಾಗಿ ಅದನ್ನು ಕನಸನ್ನು ಕಾಣುವ ರೀತಿ ಈಗಾಗಲೇ ದೃಷ್ಟಿಗೆ ಗೋಚರವಾಗಿದೆ. ಮತ್ತು ಈಗಾಗಲೇ ಮನೆಗೆ ಬಂದಿರುವಂತಹ ದೃಷ್ಟಿ, ಅಯ್ಯೋ ಇದೆಲ್ಲ ನಾನು ಅಂದುಕೊಂಡಿದ್ದು ಕನಸ ಅಂತ ಅಂದ್ಕೊಳ್ತಿದ್ದಾರೆ. ಮತ್ತು ಅವರನ್ನು ಮನೆಗೆ ಕರೆದುಕೊಂಡು ಬಂದಿರುವಂತಹ ದೃಷ್ಟಿಯ ಅಪ್ಪ ಮತ್ತು ಅಮ್ಮ ಇಬ್ಬರು ಕೂಡ ಮನೆಯ ಬಾಗಿಲಿಗೆ ಬಂದು ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ದೃಷ್ಟಿ ಹೇಳ್ತಾಳೆ, ದತ್ತ ಅವರು ಬಂದಿಲ್ವಾ, ಸಾವುಕಾರರು ಬಂದಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವರ ಅಮ್ಮ ಚೆನ್ನಮ್ಮ ಅವ್ರು ಹೇಳ್ತಾರೆ, ಇಲ್ಲ ಮಗಳೇ, ಸಾವುಕಾರರಿಗೆ ತುಂಬ ಕೆಲಸ ಇರೋದ್ರಿಂದ ಅವ್ರು ಬಂದಿಲ್ಲ, ಇವಾಗ ನಾವೇನೇ ಆರತಿ ಮಾಡಿ ನಿನ್ನನ್ನು ಒಳಗಡೆ ಕರ್ಕೊಳ್ತೀವಿ ಅಂತ ಹೇಳ್ತಾರೆ. ಮತ್ತು ಇದೇ ಸಂದರ್ಭದಲ್ಲಿ ದೃಷ್ಟಿಯ ತಂದೆ ಏನಿರ್ತಾರೆ ಅವರು ಹೇಳ್ತಾರೆ, ನೀನು ಒಂದು ಹೆಂಡತಿಯಾಗಿ ನಿನ್ನ ಕರ್ತವ್ಯವನ್ನು ಮಾಡಿದ್ದೀಯ, ಅಂದರೆ ನೀನು ಸತಿ ಸಾವಿತ್ರಿಯ ಥರ ಆ ಸತಿ ಸಾವಿತ್ರಿ ಯಮನ ಜೊತೆ ತನ್ನ ಗಂಡನ ಪ್ರಾಣವನ್ನು ಉಳಿಸಲು ಹೋರಾಡಲು ಯಾವ ಥರ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ಲು ಮತ್ತು ಅವನ ಪ್ರಾಣವನ್ನು ಯಾವ ರೀತಿ ಕಾಪಾಡಿದ್ಲೋ ಅದೇ ರೀತಿ ಕಾಪಾಡ್ತಿದ್ದೀಯ. ನಿನ್ನನ್ನು ನೋಡಿದ್ರೆ ನನ್ನ ಮಗಳು ಅಂದ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಅಂತ ದೃಷ್ಟಿಯ ತಂದೆ ಹೇಳ್ತಿರ್ತಾರೆ. ಸ್ನೇಹಿತರೆ, ಇದಕ್ಕೂ ಮುಂದುವರಿದು ಅವರ ಅಮ್ಮನ ಇಬ್ಬರು ಕೂಡ ಒಳಗಡೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿಗೆ ದತ್ತ ಬರ್ತಾನೆ. ದತ್ತ ಬಂದ ಸಂದರ್ಭದಲ್ಲಿ ದೃಷ್ಟಿ, ಬಾ ನೀನು ಆರಾಮಾಗಿ ರೆಸ್ಟ್ ಮಾಡೋ, ನೀನು ಜಾಸ್ತಿ ಮಾತಾಡಬೇಡ, ಯಾಕಂದರೆ ಡಾಕ್ಟರ್ ನಿನಗೆ ರೆಸ್ಟ್ ಮಾಡಲು ಹೇಳಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿರುವ ಮನೆ ಕೆಲಸದವ್ರಿಗೆ ಹೇಳ್ತಾರೆ, ನೀವು ಇವಳನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಇವಳಿಗೆ ಸರಿಯಾದ ಸಮಯಕ್ಕೆ ಔಷಧಿಗಳನ್ನು ಕೊಡಬೇಕು ಮತ್ತು ಊಟ ತಿಂಡಿಯನ್ನು ಕೊಡಬೇಕು, ಅವಳನ್ನ ಎಲ್ಲೂ ಕೂಡ ಆಯಾಸ ಮಾಡುವ ರೀತಿಯಲ್ಲಿ ನೀವು ಮಾಡಬಾರ್ದು ಅಂತ ಹೇಳ್ತಾನೆ. ಮತ್ತು ಅದೇ ಸಂದರ್ಭದಲ್ಲಿ ಶರಾವತಿ ಕೂಡ ಅಲ್ಲಿಗೆ ಬರ್ತಾಳೆ. ಬಂದಂಥ ಸಂದರ್ಭದಲ್ಲಿ ದತ್ತನ ಮುಂದೆ ಹೇಳ್ತಾಳೆ, ದೃಷ್ಟಿ ನಿನಗೆ ತುಂಬಾ ಥ್ಯಾಂಕ್ಸ್, ಯಾಕಂದರೆ ನನ್ನ ತಮ್ಮನ ಪ್ರಾಣವನ್ನು ಮೂರಕ್ಕಿಂತ ಹೆಚ್ಚು ಬಾರಿ ನೀನು ಕಾಪಾಡಿದ್ದೀಯಾ, ನಿನಗೆ ಎಷ್ಟು ಧನ್ಯವಾದಗಳನ್ನು ತಿಳಿಸಿದ್ರೂ ಸಾಧ್ಯವಾಗೋದಿಲ್ಲ ಅಂತ ಈಗಾಗಲೇ ಶರಾವತಿ ದೃಷ್ಟಿಯವರಿಗೆ ಹೇಳ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಆ ಕೊಲೆಗಾರನ ವಿಚಾರವಾಗಿ ಅಲ್ಲಿರುವಂತಹ ಅವರ ಮಕ್ಕಳು ಏನಿದ್ದಾರೆ ಅವರು ಕೂಡ ಈಗಾಗಲೇ ಅವನನ್ನು ಐಡೆಂಟಿಫೈ ಮಾಡಿದ್ದಾರೆ, ಅಂದರೆ ನೋಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಆ ಮನೆಯವರು ಕೇಳ್ತಾರೆ, ನೀವು ಅವ್ರ ಜೊತೆ ಮಾತಾಡಿದ್ರ ಅಂತ. ಹೌದು, ನಾನು ಮಾತಾಡಿದೆ ಅಂತ ಆ ಸಣ್ಣ ಪುಟ್ಟ ಹುಡುಗಿ ಹೇಳ್ತಾಳೆ. ಹೇಳಿದಂಥ ಸಂದರ್ಭದಲ್ಲಿ ಹೇಳ್ತಾಳೆ, ನಾವು ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿದಾಗ ಅವರು, ನಾವು ಇಲ್ಲಿ ಆಟ ಆಡಲು ಬಂದಿದ್ದೇವೆ ಅಂತ ಹೇಳ್ತಾರೆ. ಮತ್ತು ನಾನು ಬರಲ್ಲ ಅಂತ ಕೇಳಿದಾಗ, ನೀನು ಬರಬೇಡ ಅಂತ ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು ನನ್ನನ್ನು ಆ ರೂಮಿನಲ್ಲಿ ಕೂಡಿ ಹಾಕಿದ್ರು ಅಂತ ಹೇಳ್ತಾಳೆ. ಇದೇ ಸಂದರ್ಭದಲ್ಲಿ ಆ ಮಗುವಿನ ತಾಯಿ ಏನಿರ್ತಾರೆ, ಅಂದರೆ ಶರಾವತಿ ಅವರ ತಂಗಿ ಏನಿರ್ತಾರೆ, ಅವರು ನನ್ನ ಮಗಳ ಜವಾಬ್ದಾರಿಯನ್ನು ನಾನೇ ನೋಡ್ಕೊಳ್ತೀನಿ, ಯಾರು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಈಗಾಗಲೇ ಏಕಾಏಕಿ ಆ ಮಗುವನ್ನು ಎತ್ಕೊಂಡು ಹೊರಗಡೆ ಹೋಗ್ತಾರೆ. ಮತ್ತೊಂದು ಕಡೆ ಶರಾವತಿ ಆ ಮಗುವಿನ ಮಾತುಗಳನ್ನು ಕೇಳಿದಂತಹ ಶರಾವತಿ ಈಗಾಗಲೇ ತುಂಬಾ ಶಾಕ್ಗೆ ಒಳಗಾಗಿರ್ತಾರೆ. ಮತ್ತು ಮಗು ಬೇರೆಯವರಿಗೆ ಈ ವಿಚಾರವನ್ನು ಹೇಳಿದ್ರೆ, ಅಂದರೆ ದತ್ತನಿಗೆ ಈ ವಿಚಾರ ಹೇಳಿದ್ರೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ಆ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ತಾಳ ಅಥವಾ ದೃಷ್ಟಿ ಮತ್ತು ದತ್ತನನ್ನು ಬೇರ್ಪಡಿಸಲು ಮತ್ತೆ ಯಾವಾಗ ತಂತ್ರಗಳನ್ನು ರೂಪಿಸ್ತಾಳೆ ಶರಾವತಿ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡೋಣ ಸ್ನೇಹಿತರೆ. ಅಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.